ನಾನು ಇಲ್ಲೇ ಪೊದೆ ಹತ್ರನೇ ಇದ್ದೀನಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಮೆಮೇಸ್ಗಳನ್ನ ತಗೊಂಬಂದಿನ್ರಿ. ಹಾಗಾದ್ರ ಮತ್ತೆ ತಡರಿ, ಬರ್ರಿ ನೋಡೋನು. ಗೈಸ್, ಮೊದಲನೇ ಮೆಮೇಜ್ ಯಾವ್ದೈತ್ ನೋಡೋನ್ ಬರ್ರಿ. ಏನ್ ನಿನ್ನ ಹೆಸರ? ಕಂಟ್ರೋಲ್ ಅಡ್ಗಿ ಮಗ ವಿಡಿಯೋ ಮಾಡಕತ್ತಾಳು. ಗೈಸ್, ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಂಗಂತಂದ್ರ ರೀ, ಮಂದಿ ದೊಡ್ಡವರು ಎಲ್ಲ ಹಿಂಗ ಮಾತಾಡ್ತಾರ. ದೊಡ್ಡವ್ರು ಹೋಗ್ಲ್ರಿ, ಸಣ್ಣವ್ರಂತೂ ದೊಡ್ಡವ್ರಕಿನ್ನ ಬೆಂಕಿ ಮಾತಾಡ್ತಾರ್ರಿ. ಹಿಂಗ ನೋಡ್ರಿ, ಇಷ್ಟು ಉಡಾಳನ ಮಕ್ಕಳ್ರಿ ನಮ್ ಕಡೆ ಹುಡುಗರು. ಗೈಸ್, ನೆಕ್ಸ್ಟ್ ಮೆಮೇಜ್ ಯಾವ್ದೈತ್ ನೋಡೋನ್ ಬರ್ರಿ. 6 ತಿಂಗಳ ನಂತರ ಒಂದು ಇನ್ಸ್ಟಾಗ್ರಾಮ್ದಾಗ ಒಂದು ಹುಡುಗಿ ಫಾಲೋ ಮಾಡಿದ್ಲೆ, ನಾನು ಆಕಿನ ಫಾಲೋ ಮಾಡಿದ್ದೆ. ಹಂಗ ಒಂದ್ 3 ತಿಂಗಳ ನಂತರ ಹಂಗ ಚಾಟಿಂಗ್ ನಡ್ಯಾಕೈತಿತ್ತು. ಆಕಿ ಕರೆನ್ಸಿನ ಹಾಕಿಸ್ಕೊಂತಿದ್ಲು, ಅವಾಗ ದುಡ್ಡನ್ನ ಹಾಕಿಸ್ಕೊಂತಿದ್ಲು, ಖರ್ಚಿಗೆ ಹಾಕಿಸ್ಕೊಂತಿದ್ಲು. ಆದ್ರ ಏನಾತಂದ್ರ ಅದ ಒಂದ್ 6 ತಿಂಗಳ ಮಟ ನಡೀತದೆ. 6 ತಿಂಗಳ ನಂತರ ಅದನ್ನ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ದಾಗ ನಾನು ಸೀರಿಯಸ್ನೆಸ್ ಆಗಿ ಲವ್ ಮಾಡ್ತಿದ್ದೆ ಆಕಿನ. ಅದು ಬರ್ಬಾರ್ದ ಗೊತ್ತಾಯ್ತು, ಅದು ಫೇಕ್ ಅಕೌಂಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಗಾಯ್ಸ್, ಸೋಷಿಯಲ್ ಮೀಡಿಯಾದಾಗ ಈ ತರ ಫೇಕ್ ಅಕೌಂಟ್ ಮಾಡಿ ಮೋಸ ಮಾಡೋರ್ ಬಾಳ ಮಂದಿ ಇರ್ತಾರ್ರಿ. ಅದ್ರಾಗ ಇಂತ ಬಗರಗಳು ಸಿಕ್ಕ್ರಂತೂ ಮುಗಿದ್ ಹೋತ್ರಿ. ಗೈಸ್, ನೆಕ್ಸ್ಟ್ ಮೆಮೇಜ್. ನಾನು ನಿಮ್ಮ ಪ್ರೀತಿಯ ರಘುನಾಥ್ ದೇಸಾಯಿ. ಬಾತ್ರೂಮ್ನಾಗ ಪಕ್ ಅಂತ ಹೊರ್ಕೊಂಡ್ರ ಬಾಡಿ ಬರಲ್ಲ. ಸುಳೆ ಮಕ್ಳೆ ಕೇಳ್ರಲಿ, ಗುಟ್ಗ ತಿಂದು ಗಾಡಿ ಹೊಡಿಯಕ್ಕೆ ಬೇಕು ಡ್ರೈವರ್. ನಮ್ ಕನ್ನಡ ಇಂಡಸ್ಟ್ರಿಗೆ ಬೇಕು ನಮ್ ರಾಕಿಂಗ್ ಸ್ಟಾರ್ ಯಶ್. ಬೆಳಗಾದ್ರೆ ಸಾಕು, ಅಣ್ಣನ್ ಬರ್ತದೆ ಗೈಸ್, ಓದೋದು ಬರೆಯೋದು ಬಿಟ್ಟು ಬರೇ ರೀಲ್ಸ್ ನೋಡ್ಕೊತ ಕುಂತಂದ್ರ ಮತ್ ಏನಾಗತ್ರಿ, ಎಕ್ಸಾಮ್ದಾಗ ಹಿಂಗಾಗತ್ರಿ. ಅದ್ರ ಬದ್ಲಿ ನಮ್ ವಿಡಿಯೋ ನೋಡ್ರಿ. ನೀವೇನ್ ರೀಲ್ಸ್ ಇನ್ಸ್ಟಾಗ್ರಾಮ್ ನೋಡ್ತೀರಿ, ಅದ್ರಲ್ಲಿ ಇಂತ ಏನ್ ಫನ್ನಿ ಫೇಮಸ್ ವಿಡಿಯೋಗಳನ್ನ ನಾವು ನಿಮಗೋಸ್ಕರ ತಗೊಂಡ್ಬರ್ತೇವ್ರಿ ವಿಡಿಯೋದಾಗ. ಇಲ್ಲ ಅಂತಂದ್ರೆ ಈ ತರ ಆಗತ್ ನೋಡ್ರಿ ಎಕ್ಸಾಮ್ದಾಗ. ಗೈಸ್, ನೆಕ್ಸ್ಟ್ ಮೆಮೇಜ್. ಅಣ್ಣನ ಹೊಸ ಸಾಂಗ್ ಬೆಳ್ಳುಳ್ಳಿ ಉಡುಗೊರೆ. ಮದುವೆಗೆ ಬಂದ ಹೊಸದ ಬೆಳ್ಳುಳ್ಳಿ ಹುಡುಗರಿ ತಂದ, ಮದವರ್ತಿಗೂ ಮದವನಿಗೂ ನಮ್ಮ ಪ್ರೀತಿಯ ಸೌಗಂಧ. ನೆತ್ತಿ ಬಂದಿಲ್ವಾ ನನಗೆ, ನೆತ್ತಿ ಬಂದಿಲ್ವಾ ನನ್ನ ಮದ್ವೆ ಯಾಕೆ ನನಗೆ ನೆದ್ದೆ ಬಂದಿಲ್ವಾ. ಹುಚ್ಚು ಮನಸೋ ಯಾಕೋ ಕಣ್ಣ ಮುಚ್ಚಲ್ಲ, ಏಳು ನಂಗನ್ನುಗೆ ಕೊಡಕಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್. ಗೈಸ್, ನೆಕ್ಸ್ಟ್ ಮೆಮೇಜ್. ದಯವಿಟ್ಟು ಆಂಟಿಗಳಲ್ಲಿ ಮತ್ತು ಹುಡುಗಿರ್ಗಳಲ್ಲಿ ನನ್ನೊಂದು ಮನವಿ, ನೀವು ಬೈಕ್ ಓಡಿಸ್ಬೇಕಾದ್ರೆ ಬ್ರೇಕು ಕೈಯಿಂದ ಅಪ್ಲೈ ಮಾಡಿ, ಕಾಲಿಂದ ಅಪ್ಲೈ ಮಾಡಕ್ ಹೋಗ್ಬೇಡಿ. ಈ ತರ ಅನಾಹುತಗಳಾಯ್ತವೆ. ನಿಜವಾಗ್ಲೂ ಗೈಸ್, ಈ ಹುಡುಗಿಯರು ಸ್ಕೂಟಿ ಹೊಡಿಯೋದು ಜಗತ್ನೇನ್ 8ನೇ ಅದ್ಭುತ ಇದ್ದಂಗ ನೋಡ್ರಿ. ಅಟ್ಟ ಕೆಟ್ಟ ಹೊಡಿತಾರ್ರಿ. ಗೈಸ್, ನೆಕ್ಸ್ಟ್ ಮೆಮೇಜ್. ಯಾರೋ ಅವನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲಾಕ್ ಮಾಡಿದ್ರು ಗೂಗಲ್ ಪೇ ಫೋನ್ ಪೇ ಮೆಸೇಜ್ ಮಾಡ್ತೇಲೋ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲಾಕ್ ಮಾಡಿದ್ರು ಗೂಗಲ್ ಪೇ ಫೋನ್ ಪೇ ಮೆಸೇಜ್ ಮಾಡ್ತೇಲೋ. ಗೈಸ್, ಅವ್ನು ನಿಜವಾಗ್ಲೂ ಬರ್ಗೆಟ್ ನನ್ನ ಮಗನ ರೀ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬ್ಲಾಕ್ ಮಾಡಿದ್ರು ಮತ್ ಗೂಗಲ್ ಪೇ ಫೋನ್ ಪೇ ದಾಗ ಮಾಡ್ತಾನಂತಂದ್ರೆ ಎಂತ ಬರ್ಗೆಟ್ ನನ್ನ ಮಗ ರೀ ಅವ. ಗೈಸ್, ನೆಕ್ಸ್ಟ್ ಮೆಮೇಜ್. ಗಂಡಸ್ರು ಹುಡುಗಿರ್ ನಂಬರು ರಾಮಣ್ಣ, ಭೀಮಣ್ಣ, ಶಾಮಣ್ಣ, ರಾಜಣ್ಣ ಅಂತ ಸೇವ್ ಮಾಡ್ತಾರೆ. ಯಾಕೆ ಹೇಳಿ? ನಾವ್ ಎಲ್ಲಿ ರಿಸೀವ್ ಮಾಡ್ಬಿಡ್ತೀವೋ ಅಂತ. ನಿಜವಾಗ್ಲೂ ಗೈಸ್, ಹುಡುಗರು ಅದೇ ತರನ ಸೇವ್ ಮಾಡಿರ್ತಾರ. ಯಾಕಂದ್ರೆ ಗೊತ್ತಾಗ್ಬಾರ್ದ್ರಿ ಮನ್ಯಾಗ. ಗೊತ್ತಾದ್ರೆ ಐತಲ್ರಿ ಆಮೇಲೆ, ಅದಕ್ಕೋಸ್ಕರನ ಅದೇ ತರನ ಸೇವ್ ಮಾಡಿರ್ತಾರ್ರಿ ಹುಡುಗರು. ಗೈಸ್, ನೆಕ್ಸ್ಟ್ ಮೆಮೇಜ್. ಏನಮ್ಮ ದೀಪಾ, ಎದ್ದೇಳು. 10 ದಿವಸ ರಜೆ ಹಾಕಿದ್ದೆಲ್ಲ, ಡಾಕ್ಟರ್ ಸರ್ಟಿಫಿಕೇಟ್ ತರಕ್ ಹೇಳಿದ್ದೆ, ತಂದ್ಯಾ? ಸರ್, ಅದು ಏನದು? ಅದು ತಂದ್ಯಾ ಇಲ್ವಾ?
ಸರ್ ಅವ್ರು ಕೊಡ್ಲಿಲ್ಲ ಸರ್. ಯಾಕೆ? ನಾನು ಕಷ್ಟಪಟ್ಟು ಓದಿ ಪಡ್ಕೊಂಡಿರೋ ಸರ್ಟಿಫಿಕೇಟ್ ಅದು ಹೆಂಗಮ್ಮ ನಿಂಗೆ ಕೊಡ್ಲಿ ಅಂದ್ರು ಸರ್. ಯಾವ ಇವೆಲ್ಲ ಗಾಯ್ಸ್ ನಿಜವಾಗ್ಲೂ ಈ ಹುಡುಗಿಯರು ಎಂತ ಶಾಣೆ ಇರ್ತಾರಂತಂದ್ರ ರೀ ಅದ್ಭುತ ರೀ, ಅದೇನ್ ಹೇಳೋದು. ಅದ್ಭುತ ಯಪ್ಪ ಅದು. ಈಗ ಯಾವ ಪಕ್ಕ ಪಾಪಾಕಿ ಪರಿನದಳ್ರಿ ಈಕಿ. ಗೈಸ್ ನೆಕ್ಸ್ಟ್ ಮೆಮೇಜ್. ಹಾಯ್ ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ನೋಟಿಸ್. ಈ ಇನ್ಸ್ಟಾಗ್ರಾಮ್ಸ್ ಒಳಗೆಲ್ಲ ಸ್ಪಾನ್ಸರ್ಸ್ ಬಿಟ್ಟು ಈ ವಾಚ್ ಆಗಿರ್ಬೋದು, ಆಕ್ಸೆಸರೀಸ್ ಆಫರ್ಸ್ ಬಿಟ್ಟಿರ್ತಾರೆ. ನಂಗೆ 4000 ವಾಚ್ 800 ರೂಪೀಸ್ ಸಿಕ್ಕಿತ್ತು. ನಾ ಬುಕ್ ಮಾಡಿದ್ದೆ, ಸೊ ಕ್ಯಾಶ್ ಆನ್ ಡೆಲಿವರಿ. ನಮ್ಮ ಅಜ್ಜಿಗೆ ಗೊತ್ತಾಗ್ಲಾರ್ದ ರಿಸೀವ್ ಮಾಡ್ಬಿಟ್ಟಾರೆ. ಅದು ಯಾವ ವಾಚ್ ಪಾ ಅಂತಂದ್ರೆ ಆರೆಂಜ್ ನ್ಯೂ ಅಲ್ಟ್ರಾ ವಾಚ್ ಅಂತೇಳಿ ಬ್ರಾಂಡೆಡ್ ವಾಚ್ ಆರ್ಡರ್ ಮಾಡಿದ್ದೆ. ಸೊ ಬಂತು ನಿನ್ನೆ. ನಮ್ಮ ಅಜ್ಜಿಗೆ ಗೊತ್ತಾಗ ಪಿಕ್ ಮಾಡಿ ತಗೊಂಡ್ಬಿಟ್ಟಾರೆ. ಸೊ ಅವ್ರು ಏನ್ ಮಾಡ್ಯಾರ, 20 ರೂಪಾಯಿದ ಜಾತ್ರೆನ ವಾಚ್ ಕೊಟ್ಟಾರ ಸೊಳೆ ಮಕ್ಕಳ. ಗಾಯ್ಸ್ ಇದನ್ನ ನೋಡಿದ್ರ ನಾವ ಹುಚ್ಚ ನನ್ನ ಮಕ್ಕಳನ್ನ ಅನಸ್ತೈತ್ರಿ. ಈ ಆನ್ಲೈನ್ದಾಗ ಆರ್ಡರ್ ಮಾಡಿದ್ರ ಒಮ್ಮೆ ಫ್ರಾಡ್ ಆಕತ್ತಂತೇಳಿ ಗೊತ್ತಿರ್ತೈತಿ, ಗೊತ್ತಿದ್ರು ಮಾಡ್ತೇವ್ರಿ. ಏನ್ ಗಾಯ್ಸ್ ಪಾಪ ನೋಡ್ರಿ, 20 ರೂಪಾಯಿ ಜಾತ್ರೆನ ವಾಚ್ ಕೊಟ್ಟು 800 ರೂಪಾಯಿ ಬಾರಿಸಿದ್ರಿ. ಗೈಸ್ ನೆಕ್ಸ್ಟ್ ಮೆಮೇಜ್. ಇಲ್ಲಿರೋ ಬೋಲ್ಡ್ ನೋಡಿದ್ರೆ ಒಂದು ಅರ್ಥ ಆಗತ್ತೆ. ಗಾರ್ಡನ್ಸ್ ಕ್ವೀನು, ರಿಚ್ಚು ಹ್ಯಾಂಡ್ಸು ಅಂದರೆ ಕನ್ನಡದಲ್ಲಿ ಪೊದೆಯ ರಾಣಿ ದುಡ್ಡಿರೋರ್ಗ್ ಮಾತ್ರ. ಅದರ ಮೀನಿಂಗ್ ಅದ್ಭುತವಾಗಿ ಬಾರಿ ಹೇಳಿದ್ ನೋಡ್ರಿ ಅಣ್ಣ. ಗೈಸ್ ನೆಕ್ಸ್ಟ್ ಮೆಮೇಜ್. ಇದು ಲವ್ ಸಿಂಬಲ್ ಪ್ರಾಡಕ್ಟ್. ಏನಂದ್ರೆ ಲವ್ ಮಾಡಿ ಭಿಕ್ಷೆ ಬೇಡಿ. ಓಕೆ, ಲವ್ ಮಾಡಿ ಭಿಕ್ಷೆ ಬೇಡಿ. ಓಕೆ, ಇದು ಲವ್ ಸಿಂಬಲ್ ಪ್ರಾಡಕ್ಟ್. ಏನಂದ್ರೆ ಲವ್ ಮಾಡಿ ಭಿಕ್ಷೆ ಬೇಡಿ. ಓಕೆ, ಲವ್ ಮಾಡಿ ಭಿಕ್ಷೆ ಬೇಡಿ. ಓಕೆ, ಅಕ್ಕ ಹೇಳ್ದಂಗ ನಿಜವಾಗ್ಲೂ ಗೈಸ್ ಈಗಿನ ಜಮಾನ್ದಾಗ ಲವ್ ಅನ್ನೋದು ಹೆಂಗಾಗಿತ್ತಂತಂದ್ರ ಮಾಡಿದ್ರ 100% ಭಿಕ್ಷೆ ಬೇಡಾಕ ಹೋಗ್ಬೇಕ ಅವ ಹುಡುಗ, ಆ ತರ ಐತ್ರಿ. ಗೈಸ್ ನೆಕ್ಸ್ಟ್ ಮೆಮೇಜ್. ಅದ್ಭುತ ಗೈಸ್, ಇಂಥವ್ರು ಇರ್ತಾರ್ರಿ ಫಂಕ್ಷನ್ದಾಗ. ಮಸ್ತ್ ಕೊಡದ ನಿಂದ್ರಾಕ ಆಗಂಗಿಲ್ಲ, ಏನಿಲ್ಲ. ಗೈಸ್ ನೆಕ್ಸ್ಟ್ ಮೆಮೇಜ್. ಮ್ಯಾಂಗ್ಳೂರಲ್ಲಿ ಎಲ್ಲಿ ಉಂಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ಹೆಂಗಮ್ಮ ಹೇಳಕ್ಕಾಗುತ್ತೆ? ಯಾಕೋ ಬಶ ಪಕ್ಕೆ ನಿನ್ನ ಬ್ಲಾಕ್ ಮಾಡ್ಯಾನ? ಆ ಸುಳಿ ಮಗ ನಾ ಸ್ಟೇಟಸ್ ಇಟ್ಟಾಕ್ರ ಸೆಂಡ್ ಮೀ ಅಂತ ಕಳಿಸ್ತಾನ. ಮೊನ್ನೆ ಅವನ ಹೆಂಡತಿ ಫೋಟೋ ಇಟ್ಟಿ ಸ್ಟೇಟಸ್, ನಾನು ಸೆಂಡ್ ಮೀ ಅಂತ ಕಳಿಸಿನಿ, ಅಷ್ಟಕ್ಕೆ ಬ್ಲಾಕ್ ಮಾಡ್ಯಾನ. ಗೈಸ್ ಇವತ್ತಿನ ಮೆಮೇಜ್ ಹೆಂಗನ್ಸಿದ್ವು? ನೀವೆಲ್ಲ ತುಂಬಾ ಎಂಜಾಯ್ ಮಾಡಿದರ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಫನ್ನಿ ಮತ್ತು ಡಿಫರೆಂಟ್ ಆದ ಮೆಮೇಜ್ಗಳನ್ನ ನಿಮಗೋಸ್ಕರ ತಗೊಂಡ್ಬರ್ತೀವ್ರಿ. ಹಾಗಾದ್ರೆ ಮತ್ತೆ ತಡ ಗಾಯ್ಸ್, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಗಾಯ್ಸ್.